ಮಠ ಮತ್ತು ಈ ಟೇಕಿನ ಮಠ, ಈ ಎರಡು ಮಠಗಳು ಬಾಗಲಕೋಟೆ ಎರಡು ಕಣ್ಣುಗಳಿದ್ದಂತೆ. ಈ ಇಬ್ಬರು ಪೂಜ್ಯರ ಸ್ಮರಣೆ. ಗುರುಸಿದ್ಧ ಮಹಾಸ್ವಾಮಿಗಳು ಬ್ರಹ್ಮಾನಂದಾಶ್ರಮ ರಘುಕವಿ ಪರಮ ಪೂಜ್ಯರಿಗೆ ಪಂಚವಿಧವೇ ಪಂಚಬ್ರಹ್ಮವೆಂದರು ಹಿದ ಮಠದ ವ್ಯವಸ್ಥೆ ಅಷ್ಟೇ ಮುಂದುವರೆದುಕೊಂಡು ಹೋಗಿರ್ತಕ್ಕಂಥದ್ದು. ಭಕ್ತರು ಹೃದಯವನ್ನು ಗೆದ್ದಿದ್ರು. 106 ವರ್ಷ 2000 ಇಸ್ವಿಯಲ್ಲಿ ಲಿಂಗೈಕ್ಯರಾದ ಇವರ ನಾನು ಭಾಳ ಸಂತೋಷ ಅನಿಸುತ್ತೆ. ಇದು ನಮ್ಮ ಏನಪ್ಪ ಗುರುಸ್ಮರಣೆ ಅಂದರೆ ನಮ್ಮ ಜೀವನಕ್ಕೆ ದಾರಿ ತೋರಿಸಿದ ಮಹಾನ್ ಆತ್ಮನನ್ನು ಸ್ಮರಿಸುವುದು. ನಾನು ಚಿಕ್ಕದು ಇದ್ದಾಗ ನನ್ನ ತಾಯಿ ನನಗೆ ಒಂದು ಸ್ಟೋರಿ, ಒಂದು ಸಿಂಪಲ್ ಸ್ಟೋರಿ ಹೇಳ್ತಾ ಇದ್ರು. ಗುರು ಅವರದು ನಮ್ಮ ಲೈಫಲ್ಲಿ ಏನು ಇಂಪಾರ್ಟೆನ್ಸ್ ಇರುತ್ತೆ. ತಾಯಿಯಿಂದ ಶುರುವಾಗಿ ನಾವು ಯಾವ ಸ್ಟೇಜಲ್ಲಿ, ಯಾವುದೇ ಸ್ಟೇಜಲ್ಲಿ ಹೋದರೆ ಲೈಫಲ್ಲಿ ನಮಗೆ ಅವರದು ಮಾರ್ಗದರ್ಶನದ ಯಾವಾಗಲೂ ಅವಶ್ಯಕತೆ ಇದ್ದೇ ಇರುತ್ತೆ. ದಿನಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ನಾವು ಅವರಿಗೆ ಫೋನ್ ಮಾಡಿ ಅಥವಾ ಅವರಿಗೆ ಅವ್ರ ಸಮಕ್ಷದಲ್ಲಿ ಹೋಗಿ ನಮಗೆ ಇದರಲ್ಲಿ ಏನು ಅರ್ಥ ಆಗ್ತಾ ಇಲ್ಲ, ನಮಗೆ ಗೈಡೆನ್ಸ್ ಕೊಡಿ ಅಂತ ಅವರು ಯಾವಾಗಲೂ ರೆಡಿ ಇರ್ತಾರೆ. ಅವ್ರ ಗೈಡೆನ್ಸ್ ಇಂದಾನೇ ನಾವು ಮುಂದೆ ಹೋಗ್ತಾ ಇರ್ತೀವಿ. ನಮ್ಮ ಲೈಫ್ದು ಪ್ರಿನ್ಸಿಪಲ್ ಪ್ರಕಾರ ನಾವು ಮುಂದೆ ಹೋಗ್ತಾ ಇರ್ತೀವಿ. ಗುರುವಿಗೆ ಬಹಳಷ್ಟು ಗೌರವದ ಸ್ಥಾನವನ್ನ, ಹಿರಿಯ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಬಂದಿದ್ದೇವೆ. ನಾವುಗಳು ಕೂಡ ಆ ಕಾರ್ಯವನ್ನು ಮಾಡಿ ಗುರುವಿನ ಕೃಪೆಗೆ ಪಾತ್ರರಾಗ್ತಾ ಬಂದಿದ್ದೇವೆ. ಗುರು ಬ್ರಹ್ಮನಾಗಿ, ವಿಷ್ಣುವಾಗಿ, ಮಹೇಶನಾಗಿ, ಪರಬ್ರಹ್ಮನಾಗಿ ಅಷ್ಟೇ ನಮಗೆಲ್ಲ ಕಾಣಲಿಲ್ಲ. ಗುರು ತಂದೆಯಾಗಿ, ತಾಯಿಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಮಾವನಾಗಿ, ಅಳಿಯನಾಗಿ, ಗೆಳೆಯನಾಗಿಯೂ ಕೂಡ ನಮಗೆಲ್ಲ ಉದ್ಧಾರ ಮಾಡ್ತಾನೆ ಅನ್ನುವಂಥದ್ದನ್ನು ಮೈಲಾರ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಮತ್ತು ಸಂತೋಷ ಅನ್ನಿಸ್ತಾ ಇದೆ. ಒಂದು ಮಠ ಅಂದರೆ ಅದು ಸಾಮಾನ್ಯ ಅಲ್ಲ. ಮಠ ಅಂದರೆ ಅದು ಭೌತಿಕ ಕಟ್ಟಡ ಅಲ್ಲ. ಇವತ್ತ ಮಠ ಅಂದರೆ ಅದಕ್ಕೊಂದು ಪರಿಕಲ್ಪನೆ ಬೇರೆ ಆಗಿದೆ. ಅದರ ಚರ್ಚೆ ನಾವು ಇಲ್ಲಿ ಹೋಗೋದು ಬೇಡ. ನಮ್ಮ ಪರಂಪರೆಯ ಮಠಗಳು ನಮ್ಮ ಮುಂದೆ ಇಲ್ಲಿ ಕುಂತವ, ದಿಗ್ಗಜರಿದ್ದಾರೆ ಅಂತ ಪುಣ್ಯಾತ್ಮರ ಮುಂದೆ ನಾವೇನು ಮಾತಾಡೋದು. ಆದರೆ ಸತ್ಯ, ಮಠಗಳು ಮಾಡಿರುವಂಥ ಸಾಧನೆ ಅತ್ಯಂತ ಅದ್ಭುತವಾಗಿರುವಂಥದ್ದು. ಅದು ಎಷ್ಟು ವರ್ಣನೆ ಮಾಡಿದರೂ ಕೂಡ ಸಾಧ್ಯನೇ ಇಲ್ಲ. ಅಂದರೆ ಅನ್ನವನ್ನ, ಆಶ್ರಯವನ್ನ, ಅರಿವನ್ನು ನೀಡುವಂಥ ಕೇಂದ್ರವಾಗಿರುವಂಥದ್ದು. ಸಂಸ್ಕೃತಿಯ ಹರಿಕಾರ ಅಂದರೆ ಮಠ. ಅದು ನಮ್ಮ ವೀರಶೈವ ಧರ್ಮ ಅಂದರೆ ಬಹುತೇಕ ಈ ನಾಡಿನಲ್ಲಿ ಹೆಸರುವಾಸಿಯಾಗಿರುವಂಥ ಧರ್ಮ. ಅದು ನಿಮಗೆಲ್ಲ ಗೊತ್ತಿದೆ. ಈ ನಾಡಿನಲ್ಲಿ ಬಹುತೇಕ 35,000 ಪಂಚಪೀಠಗಳ ಶಾಖಾ ಮಠಗಳಿದ್ವು. 5,000 ವಿರಕ್ತ ನಿರಂಜನ ಮಠಗಳಿದ್ವು. ಆದರೆ ಅವೆಲ್ಲ ಎಷ್ಟೋ ಮಠಗಳಿಂದ ಕಾಲಗರ್ಭದಲ್ಲಿ ಹೋಗಿ ನಶಿಸಿ ಹೋಗಿವೆ. ಆದರೆ ಇವತ್ತು ಉಳಿದಿರುವಂಥ ಅಲ್ಪ ಮಠಗಳು, ಅಲ್ಲಲ್ಲಿ ಉಳಿದಿರುವಂಥ ಬೆಳಕಿಗೆ ಬಂದಿರುವಂಥ ಮಠಗಳು ಬಹಳ ದೊಡ್ಡದಾಗಿರುವಂಥ ಕಾರ್ಯ ಮಾಡಿದ್ದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು. ಒಂದೊಂದು ಭಾಗದಲ್ಲಿ ಒಂದೊಂದು ಮಠ ಬಹಳ ದೊಡ್ಡದಾಗಿರುವಂಥ ಕೆಲಸವನ್ನು ಮಾಡಿದೆ. ಸಮಾಜದ ಮಹಾಶಕ್ತಿಯಾಗಿರುವಂಥವುಗಳಂದ್ರೆ ಮಠಗಳು ಅಂತ ನಾವು ಭಾವಿಸಬೇಕಾಗತ್ತೆ. ಮಠಗಳಿಗೆ ಯೋಗ್ಯವಾಗಿರುವಂಥ ಸಾರಥಿ ಅಥವಾ ಉತ್ತರಾಧಿಕಾರಿ ಇಲ್ಲದಿದ್ರೆ ಮಠ ಕ್ಷೀಣಿಸ್ತಾ ಹೋಗ್ತಾ ಇದೆ. ಹಿಂದಿನ ಪೂಜ್ಯರ ಸ್ಮರಣೆಯನ್ನ ಇವತ್ತಿನ ದಿವಸ ನಮ್ಮ ಮುಂದೆ ನೆನಪಿಗೆ ತಂದರೆ ಈ ಸಮಾಜದವರು ಎಂದೂ ನಾವು ಮರೀಬಾರದು. 20ನೇ ಶತಮಾನದಲ್ಲಿ ಒಂದು ದೊಡ್ಡದಾಗಿರುವಂಥ ಕ್ರಾಂತಿಯನ್ನ, ಸದ್ಬುದ್ಧಿಯನ್ನ, ತ್ಯಾಗವನ್ನು ಮಾಡಿದ ಮಹಾಪುರುಷ ಅಂದರೆ ಹಾನಗಲ್ಲದ ಕುಮಾರಶ್ರೀಗಳು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಳು ಇಸ್ಕೊಂಡ್ಬರ್ತಾರೆ, ಇಸ್ಕೊಂಬಂದು ಜೋಳಿಗೆ ತುಂಬ್ಕೊಂಬಂದು ಇಲ್ಲಿ ಮಠಕ್ಕೆ ಹಾಕಿ ಮಠದಲ್ಲಿದ್ದ ಬಡ ಮಕ್ಕಳಿಗೆ ಏನೈತೆಲ್ಲ ಪ್ರಸಾದ ಮಾಡಿಸ್ತಾರೆ. ಇಷ್ಟು ಕಷ್ಟದಿಂದ ಮಹಾಸ್ವಾಮಿಗಳು ಅಡ್ಡಾಡಿ ಸಮಾಜದ ಮಕ್ಕಳನ್ನ ತನ್ನ ಮಕ್ಕಳಂತ ಹಿಡ್ಕೊಂಡು ಬೆಳೆಸಿದಂಥ ಮಹಾಸ್ವಾಮಿಗಳ ತ್ಯಾಗದಿಂದ ಇವತ್ತು ನಾವೆಲ್ಲ ಶಿಕ್ಷಣ ಕಲ್ತೀವಿ, ಇಷ್ಟೆಲ್ಲ ನಾವೆಲ್ಲ ಬೆಳೆದೇವಿ. ಅದು ಮಹಾಸ್ವಾಮಿಗಳವರ ಮಹಾಪುಣ್ಯ, ಅವರ ಆಶೀರ್ವಾದ. ಇದು ನಾವು ಹಿಂದ್ಗಡೆ ಹಿಸ್ಟ್ರಿಯನ್ನು, ಅದಕ್ಕಾಗಿ ಇವತ್ತು ಏನು ಮಠಗಳು ಅದಾವೆ ಆ ಮಠಗಳ ಒಂದು ಸೇವೆಯಿಂದ
ಇವತ್ತು ನಮ್ಮ ಸಮಾಜ ಬಹಳ ದೊಡ್ಡದಾಗಿ ಬೆಳೆದೈತಿ. ಅದಕ್ಕೆ ಇವತ್ತು ಅವತ್ತಿನಕ್ಕಿಂತಲೂ ಇವತ್ತು ಇದ್ರ ಅಭಿಮಾನ ಜಾಸ್ತಿ ಆಗಬೇಕಾಗೈತಿ. ಯಾಕಂದ್ರೆ ನಮ್ಮ ಕೈಯಲ್ಲಿ ಒಂದು ಶಕ್ತಿ ಐತಿ, ಎಲ್ಲ ಶಕ್ತಿ ಐತಿ. ಈ ಸಂದರ್ಭದಲ್ಲಿ ನಮ್ಮ ಅಭಿಮಾನ ಜಾಸ್ತಿ ಆತಂದ್ರೆ ಮತ್ತೆ ಮಠಗಳು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಮಾತು, ಅಂತಹ ಕಲೆಗಾರಿಕೆ, ಅಂತಹ ಪ್ರಬುದ್ಧತೆ, ಅಂತಹ ಚಿಂತನೆಯನ್ನು ಹೊತ್ಕೊಂಡಿರುವವರು ಮಲ್ಲಿಕಾರ್ಜುನ ಅಜ್ಜರ್. ಬಹುತೇಕ ನಾ ಭಾಳ ಸಣ್ಣವಿದ್ದೆ, 8th 9th ನಾನು ನಡೆಸೋಸಿ ಅಜ್ಜರ್ದಲ್ಲಿ ಮಠದಾಗ ಕಲಿಬೇಕಾದ್ರೆ ಅಜ್ಜರ್ ಅವಾಗ ಬರ್ತಿದ್ರು. ಇಲ್ಲಿ ಚರಂತಿ ಮಠದ ಮಂಕುತಿಮ್ಮನ ಕಗ್ಗೆ ಅಭ್ಯಾಸಕ್ಕೆ ನಾನು ಬಂದಾಗ ಅಜ್ಜರ್ ಅವಾಗ ಬರ್ತಿದ್ರು. ಅವರು ಬಹಳ ಸರಳ. ನೀವು ಬೈದರೂ ಅವರು ತಲೆ ಕೆಡಿಸ್ಕೊಳ್ಳಂಗಿಲ್ಲ, ನೀವು ಹೊಗಳಿದ್ರು ಅವರು ತಲೆ ಕೆಡಿಸ್ಕೊಳ್ಳಂಗಿಲ್ಲ, ನೀವು ಕರೆದಿರೋ ಬಿಟ್ಟಿರೋ ಮಾತಾಡಿಸಿರೋ ಏನೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನನ್ನ ಭಕ್ತರು ಅವರ ಸೇವಾ ನಾ ಮಾಡಬೇಕು ಅಂತ ಮುಂದೊಂದು ಈಗ ನಾಡದವರು ಪಟ್ಟಾಧಿಕಾರ ಸ್ವೀಕಾರ ಮಾಡಿ ಇಷ್ಟು ದಿನ ಅವರು ಯಾರ ಮಗ ಇದ್ರೋ ಇಲ್ವೋ ಗೊತ್ತಿಲ್ಲ, ಇನ್ನು ಮುಂದೊಂದು ದಿನ ಒಂದೇ ಮಾತು, ಮಲ್ಲಿಕಾರ್ಜುನ ದೇವರು ಡಿಗ್ನಿಟಿಗಾಗಿ ಕೆಲಸ ಮಾಡುವ ಜನಗಳ ಮಧ್ಯೆ ಸಮಾಜದ ಯೂನಿಟಿಗಾಗಿ ಕೆಲಸ ಮಾಡುವವರು ಮಲ್ಲಿಕಾರ್ಜುನ ದೇವರು. ಅವರಿಗೆ ಸಾಥ್ ಕೊಡ್ರಿ. ಸದಾಚಾರ್ಯ ಸಂಗನ ಬಸವ ಶರಣಾರ್ಥ. ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕೆ ಮುಂಬರಿದಂತರಂಗದಲ್ಲಿ ಆಮಾಶ್ವಲಿಂಗ ಸಂಘದಲ್ಲಿ ಒಂದು ಅತ್ಯದ್ಭುತವಾಗಿರುವಂಥ ಡಂಗುರವನ್ನು ಸಾರಿಸಿದ. ಹರನಿಂದಲಧಿಕ ಸದ್ಗುರು. ಎಂಥ ಮಾತು ನೋಡ್ರಿ. ಹರನೇ ದೊಡ್ಡವ, ಶಿವನೇ ದೊಡ್ಡವ, ಭಗವಂತನೇ ದೊಡ್ಡವ ಅಂತ ಅಂದ್ರೆ ಮೈಲಾರ ಬಸವಶರಣಂತ ಹರನಿಂದ ಅಧಿಕ ಸದ್ಗುರು. ಭಗವಂತನಿಗಿಂತ ದೊಡ್ಡ ಮನುಷ್ಯ ಯಾರು? ಗುರು. ಮಠದ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯವಾದಂಥ ಸಂದರ್ಭ. ಮಠಗಳಲ್ಲಿ ಮೇಲಿಂದ ಕಾರ್ಯಕ್ರಮಗಳು ನಡೆಯಲ್ಲ, ಪಟ್ಟಾಭಿಷೇಕ ಕಾರ್ಯಕ್ರಮಗಳು. ಅದು ಕಾರ್ಯಕ್ರಮ ಅಂತನ್ನುವಂಥದ್ದು ಒಂದು ಐತಿಹಾಸಿಕ, ಅದು ಅತ್ಯಂತ ಮಹತ್ವದ ಒಂದು ಘಟ್ಟ. ಏಕೆಂದರೆ ನಮ್ಮಲ್ಲಿ ಒಂದು ಮಾತಿದೆ, ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಅಂತ. ಸ್ಥಾವರ ಅಂದರೆ ಕಲ್ಲು ಮಣ್ಣಿನ ಕಟ್ಟಡಗಳು ಇವತ್ತು ಕಟ್ತೀವಿ, ಅವು ನಾಳೆ ಬಿದ್ದು ಹೋಗ್ತವೆ. ಆದರೆ ಜಂಗಮಕ್ಕೆ ಅಳಿವೇ ಇಲ್ಲ, ಅದು ನಿರಂತರವಾಗಿ ಆಗ್ತಾ ಇದೆ. ಈಗ ಮಲ್ಲಿಕಾರ್ಜುನ ಸ್ವಾಮಿಗಳಾದರು, ರೇವಣಸಿದ್ಧ ಸ್ವಾಮಿಗಳಾದರು, ಮತ್ತೊಬ್ಬರು ರೇವಣಸಿದ್ಧ ಸ್ವಾಮಿಗಳಾದರು, ಈಗ ಮತ್ತೆ ಮಲ್ಲಿಕಾರ್ಜುನ ದೇಶಿಕರು ನಾಳೆ ಸ್ವಾಮಿಗಳಾಗ್ತಾ ಇದ್ದಾರೆ. ಹಾಗಾಗಿ ಸ್ಥಾವರಗಳು ಮಠ ಇರಬಹುದು, ಹೋಗ್ಬೋದು, ಆದರೆ ಘಟಗಳು ಏನಿದ್ದಾವೆ ನಿರಂತರವಾಗಿ ಬರ್ತಾ ಇರುತ್ತೆ. ಅದಕ್ಕೇನೆ ಜಂಗಮಕ್ಕೆ ಅಳಿವಿಲ್ಲ. ಹಾಗಾಗಿ ನಮ್ಮ ಸಮಾಜ ಮಠ ವ್ಯವಸ್ಥೆಯನ್ನು ನಂಬಿಕೊಂಡು ಆ ಮಠ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತಹದ್ದು ಇದು ನಮ್ಮ ಸಮಾಜದ ಒಂದು ವಿಶೇಷತೆ. ಹಾಗಾಗಿ ಮಠಗಳಿಲ್ಲದೆ ಈ ಸಮಾಜಕ್ಕೆ ಭವಿಷ್ಯ ಇಲ್ಲ, ಸಮಾಜವಿಲ್ಲದೆ ಮಠಗಳಿಗೂ ಅಸ್ತಿತ್ವಕ್ಕೂ ಕೂಡ ಮಹತ್ವ ಇಲ್ಲ. ಹಾಗಾಗಿ ಮಠ ಮತ್ತು ಸಮಾಜ ಇವು ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕ. ಹಾಗಾಗಿ ಬಹುಶಃ ಈ ಸಮಾಜ ಈ ಮಟ್ಟಕ್ಕೆ ಬೆಳೆದಿರೋದ್ರ ಬಗ್ಗೆ ಎಲ್ಲರೂ ಉಲ್ಲೇಖ ಮಾಡಿದರು, ಮಠಗಳು ಕಾರಣ ಅಂತ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥೆಗೆ ತರಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡಿದರು. ಅದೇನು ಅಂತಂದರೆ ಸಮಾಜ ಸಂಘಟನೆ ಆಗಬೇಕು. ಈ ಸಮಾಜ ಸಂಘಟನೆ ಆದರೂ ಮಾತ್ರ ಈ ಸಮಾಜದ ಭವಿತವ್ಯ ವಿಶೇಷವಾಗಿ ವೈಭವೀಕರಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡಿದವರು ಒಬ್ಬ ಸ್ವಾಮಿಗಳು. ಇನ್ನೊಂದು ಅದೇ ಸ್ವಾಮಿಗಳವರು ಮತ್ತೊಂದು ಯೋಚನೆ ಮಾಡಿದರು, ಈ ಸಮಾಜ ಮಠಗಳಿಂದನೇ ಈ ಸಮಾಜದ ಭವಿತವ್ಯ ನಿಂತಿದೆ, ಮಠಗಳಿಲ್ಲದೆ ಈ ಸಮಾಜಕ್ಕೆ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಮಠಗಳು ಉಳಿಬೇಕು ಅಂತಂದರೆ ಮಠಾಧೀಶರು ಚೆನ್ನಾಗಿರಬೇಕು. ಮಠಾಧೀಶರು ಚೆನ್ನಾಗಿರಬೇಕು ಅಂತಂದರೆ ಹೇಗೆ? ಅವ್ರಿಗೆ ಒಳ್ಳೆಯ ಶಿಕ್ಷಣ ಇರಬೇಕು, ಅವರನ್ನು ತಯಾರು ಮಾಡಬೇಕು. ಅಂಥ ಯೋಗ್ಯ ಮಠಾಧಿಪತಿ ಇದ್ದರೆ ಆ ಮಠ ಬೆಳೆಯುತ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕಡೆ ಸಮಾಜದ ಸಂಘಟನೆಗೊಂದು ಸಂಸ್ಥೆ ಬೇಕು, ಹಾಗೆ ಮಠಾಧೀಶರನ್ನು ತಯಾರು ಮಾಡಲಿಕ್ಕೆ ಒಂದು ಸಂಸ್ಥೆ ಇರಬೇಕು. ಈ ಎರಡೂ ವಿಶೇಷತೆಗಳನ್ನು ತಮ್ಮ ದೂರಾಲೋಚನೆಯಿಂದ ಆಲೋಚಿಸಿದಂಥ ಮಹಾಪುರುಷರೇ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಹಾಗಾಗಿ ಆ ಒಂದು ಫಲವೇ 1904ನೇ ಇಸ್ವಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಆಯಿತು. ನಂತರ 809ನೇ ಇಸ್ವಿನಲ್ಲಿ ನಮ್ಮ ಶಿವಯೋಗ ಮಂದಿರ ಸಂಸ್ಥೆ ತಯಾರಾಯಿತು. ಇವೆರಡನ್ನೂ ಮಾಡಿರೋ ಉದ್ದೇಶ ಏನಿದೆ? ಬಹುಶಃ ಶಿವಯೋಗ ಮಂದಿರ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಆ ಕುಮಾರ ಮಹಾಸ್ವಾಮಿಗಳವರ ದೂರದೃಷ್ಟಿ ಫಲ ಏನು ಅಂದರೆ, ಮಠಗಳು ಅಸ್ತಿತ್ವವನ್ನು ಉಳಿಸ್ಬೇಕು ಅಂತಂದರೆ ಅವ್ರದ್ದೊಂದು ಸಿದ್ಧಾಂತ ಇತ್ತು.
ಮಠದಿಂದ ಘಟ ಆಗಬಾರ್ದು, ಘಟದಿಂದ ಮಠ ಆಗಬೇಕು. ಘಟ ಚೆನ್ನಾಗಿದ್ರೇ ಮಠ ಚೆನ್ನಾಗಿರೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಘಟಗಳನ್ನು ತಯಾರು ಮಾಡುವಂಥ ಕೆಲಸ ಇವತ್ತು ಬಹಳ ಮುಖ್ಯವಾಗಿದೆ ಅಂತ ಬಹುಶಃ ನೀವೆಲ್ಲ ಯೋಚನೆ ಮಾಡಿರಿ. ಈಗ 100-150 ವರ್ಷ ಹಿಂದೊಂದೇ ಕುಮಾರಸ್ವಾಮಿಗಳು ಮಂದಿರವನ್ನು ರಚನೆ ಮಾಡೋದಕ್ಕಿಂತ ಮುಂಚೆ ಸ್ವಾಮಿಗಳವರಿಗೆ ಒಂದು ಸಂವಿಧಾನ ಅನ್ನೋದಿರಲಿಲ್ಲ. ಅಂದರೆ ಸ್ವಾಮಿಗಳಾದರ ಡ್ರೆಸ್ ಕೋಡ್ ಏನಿರಬೇಕು, ಅವ್ರ ಆಚಾರಗಳೇನಿರಬೇಕು, ಅವ್ರ ವಿಚಾರ ಏನಿರಬೇಕು, ಅವ್ರ ನಡವಳಿಕೆಗಳೇನಿರಬೇಕು, ಅವ್ರ ಉನ್ನತ ಆದರ್ಶಗಳೇನು, ಅವ್ರ ಗುರಿ ಏನು, ಅವ್ರ ಸೇವೆ ಏನು, ಈ ಹಿನ್ನೆಲೆಯಲ್ಲಿ ಬಹುಶಃ ಉನ್ನತವಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಬಹುಶಃ ಮಠಾಧಿಪತಿಗಳು ಸಂವಿಧಾನ ಅನ್ನುವಂಥದ್ದನ್ನು ರಚನೆ ಮಾಡಿದವರೇ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ನೀವು ಹೀಗೇ ಇರಬೇಕು, ಹೀಗೆ ನಿಮ್ಮ ನಡವಳಿಕೆ ಇರಬೇಕು. ಈ ಹಿನ್ನೆಲೆಯಲ್ಲಿ ಹಿಂದೆ ಯಾವ್ಯಾವ ಸ್ವಾಮಿಗಳು ಹೇಗೋ ಇರ್ತಿದ್ರು, ಆದರೆ ಅದೆಲ್ಲದನ್ನು ಕೂಡ ಒಂದು ವ್ಯವಸ್ಥೆಯನ್ನು ರೂಪಿಸಿದವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ಆ ಹಿನ್ನೆಲೆಯಲ್ಲಿ ನಮ್ಮ ಮಠ ವ್ಯವಸ್ಥೆ ಇವತ್ತು ಈ ಪ್ರಮಾಣದಲ್ಲಿದೆ ಅಂತಂದರೆ ಅದಕ್ಕೆ ನಮ್ಮ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನು ನಾವು ಸದಾ ಈ ಸಮಾಜ ಸ್ಮರಣೆಯಲ್ಲಿರಬೇಕು. ಒಂದು ಇನ್ನು ಮಠಗಳು ಇವತ್ತು ಸಮಾಜಮುಖಿಯಾಗಿ ಸೇವೆ ಮಾಡಲಿಕ್ಕೆ ಅವರು ತಮ್ಮ ಲಿಂಗ ಪೂಜೆಗಿಂತಲೂ ಸಮಾಜ ಸೇವೆ ಮುಖ್ಯ ಅಂತನ್ನುವಂಥದ್ದನ್ನು ಕಂಡುಕೊಂಡಂಥವರು ಮಹಾಪುರುಷರು. ಅಂತಹ ಹಿನ್ನೆಲೆಯಲ್ಲಿ ನಮ್ಮ ಮಠಗಳು ಈ ಸಮಾಜವನ್ನು ಇವತ್ತು ಈ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಮಠಗಳು ಕಾರಣ. ಆ ಹಿನ್ನೆಲೆಯಲ್ಲಿ ನೀವು ಯೋಚನೆ ಮಾಡಿ 150-200 ವರ್ಷದ ಹಿಂದೆ ನಮಗೆ ಪೆನ್ ಹಿಡಿಯೋಕ್ಕೆ ಬರ್ತಿರ್ಲಿಲ್ಲ, ಅಂದರೆ ಸಹಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಎಲ್ಲರೂ ಸಹಿ ಮಾಡಂದರೆ ಹೆಬ್ಬೆಟ್ಟು ಒತ್ತುವಂಥ ಸ್ಥಿತಿ ಇತ್ತು. ಹಾಗಾಗಿ ಹೆಬ್ಬೆಟ್ಟು ಒತ್ತುವಂಥವ್ರನ್ನು ಪೆನ್ ಹಿಡಿಯೋ ಹಾಗೆ ಮಾಡಿದಂಥವರು ಯಾರಪ್ಪ ಅಂದರೆ ಅದು ನಮ್ಮ ಮಠಗಳು ಅನ್ನುವಂಥದ್ದನ್ನು ನಾವೆಂದೂ ಕೂಡ ಮರಿಬಾರದು. ಹಾಗಾಗಿ ಮಠಗಳು ಇವತ್ತು ಸಮಾಜವನ್ನು ಕಟ್ಟಲಿಕ್ಕಾಗಿ ಎಷ್ಟು ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ರಲ್ಲ, ಇದೆಲ್ಲವೇನು ಸಾಮಾನ್ಯ ಕೆಲಸನ? ಒಬ್ಬೊಬ್ಬ ಸ್ವಾಮಿಗಳ ದೂರದೃಷ್ಟಿಯ ಫಲವೇ ಇವತ್ತು ಬೃಹದಾಕಾರವಾಗಿ ಬೆಳೆದಿರುವಂತಹ ಸಂಘ ಸಂಸ್ಥೆಗಳು ಹುಟ್ಟುವಿಕೆಗೆ ಕಾರಣ ಆಯಿತು ಅಂತ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ. ಹಾಗಾಗಿ ಸ್ವಾಮಿಗಳವರ ಎಲ್ಲರ ಒಂದು ಪ್ರಯತ್ನದ ಫಲವೇ ಇವತ್ತು ಈ ಸಂಸ್ಥೆಗಳು. ನಮ್ಮ ಸಮಾಜದಲ್ಲಿ ಒಂದು ಪದ್ಧತಿ ಇತ್ತು, ಪ್ರತಿಯೊಂದು ನೀವೆಲ್ಲ ಯೋಚನೆ ಮಾಡಿ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಈ ಎರಡು ಕರ್ನಾಟಕದ ಎರಡು ಪ್ರಾಂತಗಳಲ್ಲಿ ಒಂದು ಬೃಹತ್ತಾದಂಥ ವ್ಯವಸ್ಥೆ ಇದೆ. ಉತ್ತರ ಕರ್ನಾಟಕದ ವ್ಯವಸ್ಥೆಯನ್ನು ರೂಪಿಸಿದಂಥವರೇ ಸಂಘ ಸಂಸ್ಥೆಗಳು, ಮಠಮಾನ್ಯಗಳು. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಬಹುಶಃ ಈ ವ್ಯವಸ್ಥೆಯನ್ನು ಮಹಾರಾಜರ ಸರ್ಕಾರ ಇದ್ದದ್ರಿಂದ ಅಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳು, ಹಾಸ್ಟೆಲ್ಗಳು ಎಲ್ಲ ಮಾಡಿದರು. ಆದರೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಈ ಸ್ಥಿತಿಯನ್ನು ಕಾಣಲಿಕ್ಕೆ ನಮ್ಮ ಮಠಗಳು ಮತ್ತು ಸಂಘ ಸಂಸ್ಥೆಗಳೇ ಕಾರಣ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆಯಂಥ ಪ್ರದೇಶದಲ್ಲಿ ಈ ಏನು ವಿದ್ಯಾಸಂಸ್ಥೆಗಳು, ಶಿವಯೋಗ ಮಂದಿರದಂಥ ಸಂಸ್ಥೆ, ಈ ಪ್ರದೇಶ ಬಹುಶಃ ಇದೊಂದು ಬಹಳ ಆಧ್ಯಾತ್ಮಿಕವಾಗಿ ಈ ಜಿಲ್ಲೆ ಎನ್ನುವಂಥದ್ದು ಅತ್ಯಂತ ಸಮೃದ್ಧವಾಗಿರುವಂಥ ಒಂದು ಜಿಲ್ಲೆ ಇದು. ಹಾಗಾಗಿ ಇಲ್ಲಿರ್ತಕ್ಕಂಥ ಶಿವಯೋಗ ಮಂದಿರ ಇರ್ಬೋದು, ಕೂಡಲ ಸಂಗಮ ಇರ್ಬೋದು, ಮಠಗಳು ಇರ್ಬೋದು, ಈ ಎಲ್ಲ ಪ್ರಾದೇಶಿಕವಾಗಿ ನೋಡಿದರೆ ಭಕ್ತಿ ಭಾವ ಸಂಪನ್ನತೆಯ ನಾಡು ಇದು ಅಂತನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗುರುತಿಸಬಹುದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ಈ ಮಠ ನೀವು ಟೀಕಿನ ಮಠ ಅಂತ ಕರೀತಾರೆ. ಟೀಕು ಅಂತನ್ನುವಂಥದ್ದು, ಟೀಕು ಅಂತಂದರೆ ಬಹುಶಃ ವಚನಗಳಿಗೆ ಟೀಕೆಗಳನ್ನು ಬರೆಯುವಂತಹ ವ್ಯವಸ್ಥೆಯನ್ನು ಸ್ವಾಮಿಗಳವರು ಇಲ್ಲಿ ರೂಪಿಸಿಕೊಂಡಿದ್ರು ಅಂತ ಹೇಳಿನೇ ಈ ಮಠಕ್ಕೆ ಟೀಕಿನ ಮಠ ಅಂತ ಕರೆದಿದ್ದಾರೆ. ಇನ್ನೊಂದು ದೊಡ್ಡ ತೆಂಗಿನ ಮರ ಇತ್ತಂತೆ, ಭಾಳ ಬೃಹದಾಕಾರದ್ದು, ಅದಕ್ಕೆ ತೆಂಗಿನ ಮಠ ಅಂತೇಳಿ ಹೆಸರು ಬಂತು ಅನ್ನೋದನ್ನು ಕೇಳಿದ್ದೇವೆ. ಆ ಹಿನ್ನೆಲೆಯಲ್ಲಿ ಪೂಜ್ಯರು ಯಾವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇಲ್ಲಿರ್ತಕ್ಕಂಥ ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಏನು ಒಂದು ಸ್ಥಾಪನೆ ಮಾಡುವ ಹಿನ್ನೆಲೆಯಲ್ಲಿ ತಮ್ಮ ಮಠದ 4 ಎಕರೆ ಜಮೀನನ್ನು ಕೂಡ ಕೊಟ್ಟರು ಆ ದಿನಗಳಲ್ಲಿ ಅನ್ನೋದನ್ನು ಈ ಪತ್ರಿಕೆಯಲ್ಲಿ ಅವರು ಇತಿಹಾಸದಲ್ಲಿ ತಿಳಿಸ್ತಾರೆ. ಹಾಗಾಗಿ ಈ ಸಂಸ್ಥೆ ಹುಟ್ಟುವಿಕೆಗೆ ಒಂದು ಮಠ ಕಾರಣವಾಯಿತು, ಸ್ವಾಮಿಗಳು ಕಾರಣರಾದರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬೇಕಾಗ್ತಾ ಇದೆ. ಇಂತಹ ದೂರದೃಷ್ಟಿಯ ಫಲವಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಭಾಳ ಹೆಮ್ಮೆ ಪಡುವಂತಹ ಸಂಸ್ಥೆಗಳು ರಚನೆಯಾಗಿದ್ದಾವೆ. KLE ಇರ್ಬೋದು, BLD ಇರ್ಬೋದು, ಈ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇರ್ಬೋದು, ಇವತ್ತು ಬಳ್ಳಾರಿ ಇರ್ಬೋದು, ಇವೆಲ್ಲ ಕಡೆನೂ ಕೂಡ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಇವೆಲ್ಲದ ಕಡೆನೂ ನಮ್ಮ ಸಮಾಜಕ್ಕೆ ಇವತ್ತು ಶಿಕ್ಷಣಕ್ಕಾಗಿ ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿ ಇದೆ ಅಂತ ಅನ್ನೋದನ್ನು ಗಮನಿಸಿದಾಗ ನಾವೆಲ್ಲರೂ ಕೂಡ ಮಠಗಳ ಅವಶ್ಯಕತೆ ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತಾ ಇದೆ. ಇನ್ನೊಂದು, ನಮ್ಮ ಭಾಗದಲ್ಲಿಯೂ ಕೂಡ ಇದೇ ಪರಂಪರೆಯನ್ನು ಅಲ್ಲಿಯೂ ಕೂಡ ಮುಂದುವರಿಸ್ಕೊಂಡು ಬಂದರು. ಬಹುಶಃ 1916ನೇ ಇಸ್ವಿನಲ್ಲಿನೇ
ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಹಾಸ್ಟೆಲನ್ನು ತೆರೆದು ಅಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಓದಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಅಲ್ಲಿಯ ಮಠದ ಒಂದು ಪರಂಪರೆಯನ್ನು ನಾವಿಲ್ಲಿ ಗಮನಿಸ್ಬೋದು. ದಾವಣಗೆರೆನಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ಹೀಗೆ ಹಾಸ್ಟೆಲ್ಗಳನ್ನು ಮಾಡಿ ಅಲ್ಲಿಯ ಜನರ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹವನ್ನು ಕೊಟ್ಟಂಥ ಪರಂಪರೆ ದಕ್ಷಿಣ ಕರ್ನಾಟಕದಲ್ಲಿದೆ. ವಿದ್ಯೆಯ ಜೊತೆಗೆ ಅನ್ನವನ್ನು ಕೊಟ್ಟಂಥ ಪರಂಪರೆ ಈ ಉತ್ತರ ಕರ್ನಾಟಕದ ಈ ಪರಂಪರೆನಲ್ಲಿದೆ ಅಂತ ಅನ್ನೋದನ್ನು ಗಮನಿಸ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಟೀಕಿನ ಮಠ, ತೆಂಗಿನ ಮಠ ಇವತ್ತು ತನ್ನ ಮಠಕ್ಕೆ ಮೂಲ ಘಟವನ್ನು ತಯಾರು ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಈ ಪಟ್ಟಾಭಿಷೇಕ ಮಹೋತ್ಸವದೊಂದಿಗೆ ನಡೀತಾ ಇದೆ. ಏನು ಮಲ್ಲಿಕಾರ್ಜುನ ದೇಶಿಕರು ನಿಜಕ್ಕೂ ಕೂಡ ಇವತ್ತು ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅವರು ವಿದ್ಯಾಗುರುಗಳಾದ ಜಗತಿ ಹಿರೇಮಠದ ಶ್ರೀಗಳವರು ಹೇಳಿದ ಹಾಗೆ ಭಾಳ ಸಾತ್ವಿಕರಿದ್ದಾರೆ, ಅವರು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಒಳ್ಳೆಯ ಆದರ್ಶಗಳನ್ನು ಇಟ್ಕೊಂಡಿದ್ದಾರೆ, ಈ ಎಲ್ಲ ಗುಣವಿಶೇಷಣಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಯಾಕೆಂದರೆ ಒಬ್ಬ ಶಿಷ್ಯ ಹೇಗಿದ್ದಾನೆ ಅನ್ನೋದನ್ನು ಗುರುಗಳಿಂದಲೇ ಕೇಳಬೇಕು. ಹಾಗಾಗಿ ಅವರ ಮೆಚ್ಚುಗೆಗೆ ಅವರು ಪಾತ್ರರಾಗಿದ್ದಾರೆ. ಅಂಥವರನ್ನು ನೀವು ಉತ್ತರಾಧಿಕಾರಿಗಳಾಗಿ ಆಯ್ಕೆ ಮಾಡ್ಕೊಂಡಿರುವುದು ಈ ಮಠದ ಪುಣ್ಯ ವಿಶೇಷ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನೆನಪಾಗುವುದು ಚರಂತಿ ಮಠದ ಪ್ರಭುಕುಮಾರ ಮಹಾಸ್ವಾಮಿಗಳವರ ಒಂದು ಪಟ್ಟಾಭಿಷೇಕ ಮಹೋತ್ಸವ ನೆನಪಿಗೆ ಬರ್ತಾ ಇದೆ. ಅವಾಗಿನ್ನೂ ಆ ದಿನಗಳಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಗಮನಿಸಿ ನೋಡುವಂಥ ಒಂದು ಪಟ್ಟಾಭಿಷೇಕ ಮಹೋತ್ಸವ ಚರಂತಿ ಮಠದ ಶ್ರೀಗಳವರ ಪಟ್ಟಾಭಿಷೇಕ ಮಹೋತ್ಸವ ನಡೆದಿತ್ತು. ಅಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನು ಕೂಡ ಸನ್ಮಾನ್ಯ ವೀರಣ್ಣ ಚರಂತಿ ಮಠರೇ ಆಗಲೂ ಕೂಡ ವಹಿಸ್ಕೊಂಡಿದ್ರು. ಈಗಲೂ ಕೂಡ ಈ ಒಂದು ಟೀಕಿನ ಮಠದ ಪಟ್ಟಾಭಿಷೇಕ ಮಹೋತ್ಸವದ ನೇತೃತ್ವವನ್ನು ಕೂಡ ಸನ್ಮಾನ್ಯ ವೀರಣ್ಣನವರೇ ಕೂಡ ವಹಿಸ್ಕೊಂಡಿರೋದು ನಿಜಕ್ಕೂ ಕೂಡ ಯೋಗ. ಹೀಗಾಗಿ ಇವತ್ತು ಬಸವೇಶ್ವರ ವಿದ್ಯಾವರ್ಧಕ ಸಂಘ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ ಬಹುಶಃ ಒಬ್ಬ ನೇತಾರ ಭಾಳ ಮುಖ್ಯವಾಗಿ ಬೇಕಾಗ್ತಾ ಇದೆ. ಒಬ್ಬ ನೇತಾರ ಇದ್ದ ಅಂತಂದರೆ ಆ ಸಂಸ್ಥೆ ಆಗಲಿ, ಒಂದು ಮಠ ಆಗಲಿ, ಅಥವಾ ಯಾವುದೇ ಒಂದು ವ್ಯವಸ್ಥೆ ಆಗಲಿ, ಅದು ಅತ್ಯಂತ ವ್ಯವಸ್ಥಿತವಾಗಿ ನಡಿಬೇಕು ಅಂತಂದಾಗ ಒಬ್ಬ ನೇತಾರನ ಅವಶ್ಯಕತೆ ಭಾಳ ಇರ್ತದೆ. ಹಾಗಾಗಿ ಯಾರಪ್ಪ ನಾಯಕ ಅಂತಂದರೆ ಎಲ್ಲರನ್ನೂ ಜೊತೆಗೂಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಗುಣಗಳು ಯಾರಲ್ಲಿರ್ತಾ ಇದೆಯೋ ಅವನು ನಾಯಕ ಅಂತ ಕರೆಸ್ಕೊಳ್ತಾನೆ. ಅಂಥ ನಾಯಕತ್ವದಲ್ಲಿಯೇ ಇವತ್ತು ನಮ್ಮ ಸಮಾಜ ಈ ಮಟ್ಟಕ್ಕೆ ಬೆಳೆದಕ್ಕೆ ಸಾಧ್ಯವಾಗಿದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕು. ಇಂಥ ಹಿನ್ನೆಲೆಯಲ್ಲಿ ಈ ಚರಂತಿ ಮಠ ಮತ್ತು ಈ ಟೀಕಿನ ಮಠ, ಈ ಎರಡು ಮಠಗಳು ಬಾಗಲಕೋಟೆ ಎರಡು ಕಣ್ಣುಗಳಿದ್ದಂತೆ ಈ ಮಠದ ಸ್ವಾಮಿಗಳವರ ನೇತೃತ್ವದಲ್ಲಿ ಬಹುಶಃ ಈ ಮಠ ಇವತ್ತು ಈ ಮಟ್ಟದಲ್ಲಿ ಬೆಳೆದಿದೆ. ನಮಗೆ ಚರಂತಿ ಮಠವನ್ನು ಭಾಳ ಹಿಂದೂ ನೋಡಿದ್ವಿ 50 ವರ್ಷದ ಹಿಂದೆ, ಆದರೆ ಇವತ್ತು ನೋಡ್ತಾ ಇದ್ದೇವೆ ಆರ್ಥಿಕವಾಗಿ ಮತ್ತು ವ್ಯವಸ್ಥಿತವಾಗಿ ರೂಪಿತವಾಗ್ತಾ ಇದೆ. ಇವತ್ತು ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠ ನಮ್ಮ ನಾಡಿನ ಮಠಗಳಲ್ಲೇ ಒಂದು ಶ್ರೇಷ್ಠ ಮಠವಾಗಿ ಪೂಜ್ಯರು ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ನಮ್ಮ ಮಠಗಳ ವ್ಯವಸ್ಥೆ ಈ ಮಟ್ಟಕ್ಕೆ ಬೆಳೀತಾ ಇರೋದು ನಿಜಕ್ಕೂ ಕೂಡ ನಾವೆಲ್ಲ ಹೆಮ್ಮೆ ಪಡಬೇಕು.